ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು ಭಗವದ್ಗೀತಾ ಪೂರ್ಣ ಯೋಗದ 15ನೆಯ ದಿನದ ಉಪನ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋಣ. ಅದರಲ್ಲಿ ಚಾಪ್ಟರ್ 14ನೇ ಅಧ್ಯಾಯದ ಬಗ್ಗೆ ಹೇಳಿದ್ದಾರೆ. ಮೊದಲು ಪ್ರಾರ್ಥನೆಯನ್ನ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ಸ್ವಾಮಿ ದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಬಾಗಿಲು ಹಾಕ್ಬೇಡ, ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರಿ ಓಂ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಕ್ವಶನ್ಸ್ ಎಲ್ಲ ರೆಡಿ ಮಾಡಿದ್ದೀರಾ? ಮಾಡಿದ್ದೀರಾ? ಮೊದಲನೇ ಪ್ರಶ್ನೆ ಕೇಳಿ. ಯಾರು ಕೇಳಬೇಕು? ನೀವೇ ಕೇಳಿ. ಆಮೇಲೆ ಬೇರೆಯವರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಇಲ್ದಿರೆ ನಾಯ್ಸಿ ಬರುತ್ತೆ. ಕ್ವಶನ್ ಆದ್ಮೇಲೆ ಯಾರು ಆನ್ಸರ್ ಮಾಡ್ತೀರೋ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಇಲ್ಲಿ ಮೊದಲನೇ ಪ್ರಶ್ನೆ ಭಗವದ್ಗೀತೆಯ ಸಾರ ಏನು ಅನ್ನೋದು ಅದು ಗೊತ್ತೇ ಇದೆ ಅಲ್ವಾ ಎಲ್ಲರಿಗೂ? ಹೌದು. ಅದು ಎರಡನೇ ಪ್ರಶ್ನೆ ಹಂಸ ಕ್ಷೀರ ನ್ಯಾಯ ಅಂದ್ರೆ ಏನು? ಓಕೆ. ಪ್ರಸನ್ನ ಲಕ್ಷ್ಮಿ ಹೇಳ್ತೀರಾ? ಮಿಸ್ ಅಲ್ಲ, ಪ್ರಸನ್ನ ಲಕ್ಷ್ಮಿ ಹೇಳ್ತಾರೆ. ಕೇಳಿಸ್ತಾ ಇಲ್ಲ. ಪ್ರಸನ್ನ ಲಕ್ಷ್ಮಿ ಹೇಳ್ತೀರಾ ಅಂದೆ. ಪ್ರಸನ್ನ ಲಕ್ಷ್ಮಿ ಹೇಳಿ. ಜೀವ ಮತ್ತೆ ಪರಮಾತ್ಮನನ್ನ ಆಧ್ಯಾತ್ಮದಲ್ಲಿ 2 ಹಂಸಗಳಿಂದ ಸೂಚಿಸ್ತವೆ. ನೀವು ಹಂಸಗಳು ಒಂದು ಜೀವ, ಹಂಸ ಅಂದ್ರೆ ಜೀವ. ಎಲ್ಲ ಪ್ರಪಂಚದಲ್ಲಿರೋ ಎಲ್ಲ ಜೀವಿಗಳಿಗೂ ಹಂಸ ಅಂತ ದೇವರು ಕೊಟ್ಟಿರೋ ಹೆಸರು. ಜೀವ ಆಮೇಲೆ ನಮಗೆ ಈ ಪ್ರಪಂಚಕ್ಕೆ ಬಂದಮೇಲೆ ವ್ಯವಹಾರಕ್ಕೆ ಒಂದು ಹೆಸರು ಬರುತ್ತೆ. ಹಂಸಗಳಿಗೆ ಒಂದು ವಿಶೇಷವಾದ ಗುಣ ಇದೆ. ಅದು ಅಂದರೆ ಅದಕ್ಕೆ ಹಾಲು ಕೊಟ್ಟಾಗ ಆ ನೀರು ಬೆರೆಸ್ತಿದ್ರೆ ಅದನ್ನ ಬೇರ್ಪಡಿಸಿ ಹಾಲನ್ನು ಮಾತ್ರ ಕುಡಿಯುತ್ತೆ. ಅದೇ ರೀತಿ ಜೀವಿ ಕೂಡ ಆತ್ಮವನ್ನ ಬೇರ್ಪಡಿಸ್ಕೊಂಡು ಇರಬೇಕು, ಹಂಸದಂತೆ ಇರಬೇಕು. ಈ ಹಂಸ ಅನ್ನೋ ಪದ ಏತಕ್ಕೆ ಬಂದಿದೆ ಅಂದರೆ ನಮ್ಮ ಉಚ್ಛ್ವಾಸ ನಿಶ್ವಾಸಗಳು ಉಸಿರಾಡುವಾಗ ಈ ಶಬ್ದವನ್ನ ಉಂಟು ಮಾಡುತ್ತೆ. ಉಚ್ಛ್ವಾಸದಲ್ಲಿ ಹಮ್ ಸೋ ಅಂತ ಬರುತ್ತೆ, ನಿಶ್ವಾಸದಲ್ಲಿ ಹಮ್ ಅಂತ ಬರುತ್ತೆ. ಉಲ್ಟಾ ಇರಬೇಕು, ಬರುತ್ತೆ. ಹಾಗಾಗಿ ಸೋಹಮ್ ಅಂತ ಅನ್ನೋದು ಮನುಷ್ಯ ಹೇಳೋದು. ಅವನು ಅಷ್ಟೇ ಇದೆ, ಇನ್ನೇನಿದೆ, ಅಷ್ಟೇ ಇರೋದು. ಹಂಸ ಪಕ್ಷಿ ಬಗ್ಗೆ ಹೇಳಿದಾರಲ್ಲ, ಹೇಳಿದ್ನ. ಹಂಸ ಪಕ್ಷಿ
ಇದು ಹಾಲು ನೀರನ್ನ ಹೇಗೆ ಬೇರ್ಪಡಿಸುತ್ತೋ ಹೌದು. ಹಾಗೆ ನಾವು ಕೂಡ ಆತ್ಮ ಅನಾತ್ಮವನ್ನ ಬೇರ್ಪಡಿಸ್ಬೇಕು. ಬೇರ್ಪಡಿಸ್ಬಿಟ್ಟು ನಾವು ದೇಹ ಅಲ್ಲ, ಬುದ್ಧಿ ಅಲ್ಲ, ಮನಸ್ಸಲ್ಲ, ನಾವು ಆ ಪರಮಾತ್ಮನೇ ಆತ್ಮನಾಗಿ ಜೀವಿಯಲ್ಲಿ ಇದ್ದಾನೆ, ಅವನು ನಮ್ಮ ಗಮನಿಸುವವನು ಅಂತ ತಿಳ್ಕೋಬೇಕು. ಕರೆಕ್ಟ್, ಸರಿಯಾಗಿ ಹೇಳಿದ್ರಿ. ಮುಂದಿನ ಪ್ರಶ್ನೆ, ಪುರುಷ ಪ್ರಕೃತಿಯಿಂದ ಕೂಡಿದ ಈ ಸೃಷ್ಟಿಯನ್ನ ವಿವರಿಸಿ. ಇದನ್ನ ಹೇಳಿ ಪ್ರತಿಭಾ ರಾವ್. ಕ್ವಶನ್ ಏನ್ ಮಿಸ್? ಪುರುಷ ಪ್ರಕೃತಿಯಿಂದ ಕೂಡಿದ ಈ ಸೃಷ್ಟಿಯನ್ನ ವಿವರಿಸಿ. ನೀವು ಹೇಳ್ತೀರಾ ಸುಜಿಯಾ ಮೇಡಮ್ ಕೇಳ? ಸುಜಾ ಮೇಡಮ್ ಹೇಳಿ ಮಿಸ್. ಹಾ ಮೇಡಮ್, ಸುಜಿಯಾ ಮೇಡಮ್ ಹೇಳಿ. ನೀವು ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿಪ್ಪ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ, ಬರೀ ಇದನ್ನ ಮ್ಯೂಟ್ ಮಾಡಿ ಅಷ್ಟೇ, ಮಾತಾಡದೆ ಇರೋವಾಗ. ಹರಿ ಓಂ ಮ್ಯಾಮ್. ಸರಿ, ಪ್ರಶ್ನೆ ಏನು ಮೇಡಮ್ ಕರೆಕ್ಟ್ ಆಗಿ? ಪುರುಷ ಮತ್ತೆ ಪ್ರಕೃತಿ ಅದೆರಡು ಇದೆ ಅಲ್ವಾ ಸೃಷ್ಟಿನಲ್ಲಿ? ಅದು ಎರಡನ್ನ ಬಗ್ಗೆ ಸೃಷ್ಟಿನಲ್ಲಿ ಹೇಗೆ ಅದು ಇದೆ ಅಂತ ವಿವರಿಸಿ ಅಂತ. ಪುರುಷ ಯಾವ ರೀತಿಲಿ, ಪ್ರಕೃತಿ ಯಾವ ರೀತಿಲಿ ನಾವು ರೆಕಗ್ನೈಸ್ ಮಾಡಬಹುದು ಅಂತ ಪ್ರಕೃತಿನಲ್ಲಿ. ಪುರುಷ ಅನ್ನೋದು ಅವನು ಸಚ್ಚಿದಾನಂದ ಸ್ವರೂಪ. ಅವನ ಶಕ್ತಿಯಿಂದ ಸೃಷ್ಟಿಯಾಗುತ್ತೆ. ಆ ಪ್ರಕೃತಿಯಿಂದ 3 ಗುಣಗಳು ಸೃಷ್ಟಿಯಾಗುತ್ತೆ, ಸತ್ವ ರಜಸ್ ತಮೋ ಗುಣಗಳು. ಪುರುಷ ಚೈತನ್ಯ ಸ್ವರೂಪ, ಪ್ರಕೃತಿಗೆ ತನ್ನ ಶಕ್ತಿಯಿಂದ ಏನು ಮಾಡೋದಿಕ್ಕಾಗೋದಿಲ್ಲ. ಪುರುಷನ ಶಕ್ತಿಯಿಂದಾನೇ ಅದು ಕೆಲಸ ಮಾಡೋದು. ಪುರುಷನ ಶಕ್ತಿಯಿಂದ ಕೆಲಸ ಮಾಡುವಾಗ ಅದು 3 ಗುಣಗಳಿಂದ ಕೆಲಸ ಮಾಡುತ್ತೆ. ಆ 3 ಗುಣಗಳು ಸತ್ವ ರಜಸ್ ತಮೋ ಗುಣಗಳು. ಪುರುಷನು ಪ್ರಕೃತಿಯಲ್ಲಿ ಸೇರಿಕೊಂಡಾಗ ಆ ಪುರುಷ ಪ್ರಕೃತಿಯನ್ನೇ, ಈ ಶರೀರ ಮನಸ್ಸು ಬುದ್ಧಿನೂ ಪ್ರಕೃತಿಗೆ ಸೇರಿದ್ದಾಗಿರೋದ್ರಿಂದ ಈ ಪುರುಷನು ಆ ಪ್ರಕೃತಿಯಲ್ಲಿ ಸೇರಿಕೊಂಡು 3 ಗುಣಗಳಿಗೆ ಸ್ಪಂದಿಸ್ತಾನೆ. ಅದರಿಂದ ಜೀವನಾಗಿ ಕರ್ಮ ಬಂಧನಕ್ಕೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಬಂದು ಕರ್ಮಕ್ಕೆ ಸಿಕ್ಕಾಕೊಂಡು ಬಂಧಿತನಾಗ್ತಾನೆ. ಅಲ್ವಾ? ಏನಾದ್ರು ಬಿಟ್ಟಿದ್ರೆ ನೀವು ಹೇಳಿ ಮೇಡಮ್. ಇಲ್ಲ, ಕರೆಕ್ಟು. ಅದೇ ಅದೇ ಸರ್ ಪ್ರಭುಜಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ರಲ್ಲ, ಪ್ರಕೃತಿ ಒಂದು ಸಿನಿಮಾ ಇದ್ದ ಹಾಗೆ ಜೀವ ಅನ್ನೋ ಸಾಕ್ಷಿ ಸಿನಿಮಾ ನೋಡಕ್ ಹೋದವರು ನೋಡೋ ಬದಲು ಆ ಸಾಕ್ಷಿ ಸಿನಿಮಾ ತರದಲ್ಲೇ ಸಿಗಾಕೊಂಡ್ಬಿಟ್ಟಿರುತ್ತೆ, ಅದು ಬಂಧನ. ಅದರಿಂದ ಈಚೆ ಬಂದು ಆತ್ಮ ಸ್ವರೂಪ ಅಂತ ತಿಳ್ಕೊಂಡಾಗ ಪುರುಷ ಸ್ವರೂಪ ಬರುತ್ತೆ. ಹೌದು, ಅದೊಂದು ಎಕ್ಸಾಂಪಲ್. ಹೇಗೆ ಬಿಡಿಸ್ಕೊಳ್ತಾನೆ? ಹೌದು. ಅಂದ್ರೆ ಈ ಪ್ರಕೃತಿನಲ್ಲಿರೋ ಎಲ್ಲಾನು ಜಡ, ಪ್ರಕೃತಿ ಜಡ. ಅದಕ್ಕೆ ಶಕ್ತಿ ಬರಬೇಕು ಅಂದ್ರೆ, ಚೈತನ್ಯ ಬರಬೇಕು ಅಂದ್ರೆ ಆ ಪುರುಷನ ಆ ಪ್ರವೇಶ ಅದ್ರಲ್ಲಿ ಆಗ್ಬೇಕು. ಅಂದ್ರೆ ಅವಾಗ ಆದಾಗ ಚೈತನ್ಯ ಬರುತ್ತೆ. ಹಾಗಾಗ್ಬಿಟ್ಟೆ ನಾವು ಜೀವಿಗಳಲ್ಲಿ ಆ ಚೈತನ್ಯ ಶಕ್ತಿ ನಮ್ಮಲ್ಲಿ ಇರೋದ್ರಿಂದ ನಮ್ಗೆ ಎಲ್ಲ ಕೆಲಸ ಮಾಡೋದಕ್ಕೆ ಎಲ್ಲದಕ್ಕೂ ಆಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಜೀವಿಗಳು, ಚೈತನ್ಯ ಶಕ್ತಿ ಬಂದಿರೋದು ಆ ಪುರುಷ ಅಂದ್ರೆ ಪರಮಾತ್ಮನಿಂದ ಅನ್ನೋದನ್ನ ಮರ್ತು ಬಿಟ್ಟು, ಆ ಚೈತನ್ಯ ಶಕ್ತಿ ನಮ್ಮಲ್ಲಿರೋದೇ ಅವನು ಪರಮಾತ್ಮನೇ. ಆದ್ರೆ ಆ ಚೈತನ್ಯ ಶಕ್ತಿ ದೇಹ ಮನಸ್ಸು ಬುದ್ಧಿಗಳಿಂದ ಬಂದಿದೆ ಅಂತ ತಿಳ್ಕೊಂಡ್ಬಿಟ್ಟು ನಾನು ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ನಾನು ನನ್ನಲ್ಲಿರೋ ಚೈತನ್ಯ ಅಂದ್ರೆ ನಾನು ಆತ್ಮ, ಅಂದ್ರೆ ಆ ಚೈತನ್ಯನೇ ಆತ್ಮ, ಅದು ಆ ಪರಮಾತ್ಮನೇ ಅಂತ ನಾವು ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಈ ದೇಹ ಮನಸ್ಸು ಬುದ್ಧಿ ಎಲ್ಲ ನೀವು ಹೇಳಿದಂಗೆ ಪ್ರಕೃತಿಗೆ ಸೇರಿದ್ದು, ಅದು ಜಡ. ಅದರಿಂದ ಪುರುಷ ಪ್ರಕೃತಿ ಒಳಗಡೆ ಹಾಗೆ ಸೇರ್ಕೊಂಡಾಗ ಅದಕ್ಕೆ
ಚೈತನ್ಯ ಬರುತ್ತೆ. ಅದರಿಂದ ಪುರುಷನನ್ನ ಪ್ರಕೃತಿಯಿಂದ ಸೆಪರೇಟ್ ಮಾಡಿ ನೋಡಿದಾಗ, ಅಂದ್ರೆ ದೇಹದಿಂದ ಈ ಚೈತನ್ಯವನ್ನ ಸೆಪರೇಟ್ ಮಾಡಿ ನೋಡಿದಾಗ ನಮಗೆ ಅವಾಗ ಗೊತ್ತಾಗುತ್ತೆ ಯಾವ ಚೈತನ್ಯ ಯಾವುದು ಜಡ ಅಂತ. ಆ ಜಡವಾದನ್ನ ನಾವು ನಾನಲ್ಲ ಅಂತ ತಿಳ್ಕೊಬೇಕು ಅಷ್ಟೆ. ಸಿನಿಮಾದ ಹೇಳಿದ್ರಿ, ಸಿನಿಮಾ ನೋಡುವಾಗ ಏನಾಗುತ್ತೆ ಅಂತ ಅಲ್ವಾ, ಅದು ಒಂದು ಎಕ್ಸಾಂಪಲ್. ಇನ್ನೊಂದು ಕ್ವಶನ್, ಇದು ಜಯಶ್ರೀ ಏನಾದರೂ ಕ್ವಶನ್ಸ್ ಮಾಡಿದ್ದೀರಾ? ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ. ಜಯಶ್ರೀ ಮ್ಯೂಟ್ ಆಗಿದೆ. ಸತ್ವ ರಜ ತಮೋ ಗುಣಗಳನ್ನ ಒಂದ್ ಹಂತದಿಂದ ಇನ್ನೊಂದು ಹಂತನ ದಾಟೋದು ಹೇಗೆ? ಸುಜ್ಯಾ ಮೇಡಮ್ ಹೇಳ್ತೀರಾ? ಏನು ಸತ್ವ ತಮ ರಜ ತಮ ಗುಣಗಳನ್ನ 3 ಹಂತಗಳನ್ನ ದಾಟುವುದು ಹೇಗೆ? ಮುಂಚೆ ತಮೋ ಗುಣದಿಂದ ಸತ್ವಗುಣ ಮಾಡ್ಕೋಬೇಕು, ಸತ್ವಗುಣದಿಂದ ತಮೋ ಗುಣದಿಂದ ರಜೋಗುಣಕ್ಕೆ ಬರಬೇಕು, ರಜೋಗುಣದಿಂದ ಸತ್ವಗುಣ ಮಾಡಿಕೊಂಡ್ರೆ ಆಮೇಲೆ ಆ ಸತ್ವಗುಣವನ್ನು ಜ್ಞಾನದಿಂದ ಅದನ್ನ ದಾಟಿ ಆತ್ಮ ಸ್ವರೂಪದಲ್ಲಿ ನಿಲ್ಲೋದಿಕ್ಕೆ ಆಗುತ್ತೆ. ಸತ್ವಗುಣದಿಂದ ಏನಾಗಬೇಕು ಅಂದರೆ, ಸತ್ವಗುಣ ನಮ್ಮಲ್ಲಿ ಹೆಚ್ಚಾದಾಗ ಆ ಗುರು ನಮಗೆ ಆತ್ಮಜ್ಞಾನವನ್ನು ಕೊಡ್ತಾನೆ, ಕೊಟ್ಟು ನಮ್ಮನ್ನ ಮುಕ್ತಿಗೆ ತೆಗೆದುಕೊಂಡು ಹೋಗ್ತಾರೆ. ಅದನ್ನು ಜೀವನ್ ಮುಕ್ತಿ ಅಂತಾರೆ. ಆ 3 ಗುಣ ಹಿಂದೆ ಇರೋದು ಪರಮಾತ್ಮನ ಸ್ಥಿತಿ. ಅದನ್ನ ನಾವು ಗುರು ಮುಖೇನ ಕಲಿಸ್ಕೊಡ್ತಾನೆ. ಅವನೇನೆ ಎಲ್ಲ ಸಹಾಯ ಮಾಡಿ ಗುರುಗಳನ್ನ ಒದಗಿಸಿ ಜ್ಞಾನವನ್ನ ಪಡೆಯೋ ಹಾಗೆ ಮಾಡ್ತಾನೆ. ಅದು 3 ಗುಣಗಳು ಇಂದ ಗುಣಾತೀತನಾಗುವ ಲಕ್ಷಣ ಅಂದ್ರೆ ಮುಕ್ತಿನೇನೆ ಕರೆಕ್ಟ್. ಹೇಗೆ ದಾಟೋದು ಅನ್ನೋದಕ್ಕೆ ಅದು. ಅದು ಸರಿ. ಇವಾಗ ಇದು ತಮಸ್ಸಿಂದ ರಜಸ್ಸಿಗೆ ಹೇಗೆ ಬರೋದು ಅದನ್ನೇ ಕೇಳಿದ್ದು ಇವರು ಜಯಶ್ರೀ. ಚಟುವಟಿಕೆಯನ್ನ ನಾವು ಮಾಡ್ಬೇಕು. ತಮಸ್ಸು ಅಂದ್ರೆ ಅಜ್ಞಾನ, ಸೋಮಾರಿತನ. ಇದರಿಂದ ಹೊರಕ್ ಬರ್ಬೇಕು. ಹೊರಕ್ ಬರೋದು ಅಂದ್ರೆ ಚಟುವಟಿಕೆಯನ್ನ ನಾವು ಮಾಡೋದನ್ನ ಕಲಿತ್ಕೋಬೇಕು. ರಜೋಗುಣಕ್ಕೆ ಬಂದ್ಮೇಲಿಂದ ಈ ಕ್ರಿಯೆಯಿಂದ ಅವನಿಗೆ ಮುಕ್ತಿ ಮಾಡಿಕೊಂಡು ಕ್ರಿಯೆನ ಬಿಡಿಸ್ಕೊಂಡು ಕರ್ಮಯೋಗದಿಂದ ಬಿಡಿಸ್ಕೊಂಡು ಅವನು ಜ್ಞಾನಕ್ಕೆ ಹೋರಾಡಿ ಅದನ್ನ ಸಾತ್ವಿಕ ಗುಣವನ್ನ ಹೊಂದಬೇಕು. ಕರೆಕ್ಟ್. ಜಯಶ್ರೀ ನೀವೇನಾದ್ರೂ ಹೇಳ್ತೀರಾ ಅದ್ರ ಬಗ್ಗೆ? ಅದೇ ಸೇಮ್ ಅದೇ ಇದ್ದಿದ್ದು. ತಮೋ ಗುಣದಿಂದ ರಜೋಗುಣಕ್ಕೆ ನಾವು ಚಟುವಟಿಕೆ ಕೆಲಸಗಳನ್ನು ಮಾಡಿ ಆ ಹಂತ ತಲುಪಬೇಕು. ಅಲ್ಲಿಂದ ನಮ್ಮ ಕರ್ಮ ಮಾಡಿ ಅಂದ್ರೆ ಅಪೇಕ್ಷೆ ಇಲ್ದಿರ, ರಿಟರ್ನ್ಸ್ ಅಪೇಕ್ಷೆ ಇಲ್ದಿರ ಕರ್ಮ ಮಾಡಿ ಸತ್ವಗುಣದ ಹಾದಿ ತಲುಪಿದ್ಮೇಲೆ ಅಲ್ಲಿಂದ ನಮ್ಗೆ ಅರಿವು ಮೂಡುತ್ತೆ, ನಾನು ಆತ್ಮ, ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತ. ಅದು ಬಂದಾಗ ಜ್ಞಾನ ಯೋಗ ಬರುತ್ತೆ. ಅವಾಗ ನಮ್ಗೆ ಮುಕ್ತಿ ಸಿಗುತ್ತೆ, ಅಥವಾ ನಾವು ಪುರುಷ ಹತ್ರ ಹೋಗೋಕ್ ಸಾಧ್ಯ ಆಗುತ್ತೆ. ಆತ್ಮನಿಗೆ ಯಾವುದು ಇದು ಬಂಧನ ಇಲ್ಲ. ಇಲ್ಲಿ ಗುಣಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಜೀವ ಅಹಂಕಾರ. ಆ ಅಹಂಕಾರ ತಮೋಗುಣದಿಂದ ರಜೋಗುಣಕ್ಕೆ ಹೋಗಿ, ರಜೋಗುಣದಿಂದ ಸತ್ವಗುಣಕ್ಕೆ ಹೋಗಿ, ಸತ್ವಗುಣವನ್ನು ನಾವು ದಾಟಬೇಕು. ಹಾಗಾಗಿ ಇದಕ್ಕೆ ಒಂದೇ ದಾರಿ, ವೈರಾಗ್ಯ, ಆತ್ಮಜ್ಞಾನ, ನಾನು ಯಾರು ಎಂದು ತಿಳಿದುಕೊಳ್ಳುವುದು. ಹೌದು, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಏನ್ ಪ್ರಶ್ನೆ ಇದೆ ಸುಜಯ ಮೇಡಮ್? ಮ್ಯಾಮ್, ಹಂಸ ಕ್ಷೀರ ನ್ಯಾಯದಾಯ್ತಾ? ಆಯ್ತು. ಹಾ ಆಯ್ತು. ಫಸ್ಟ್ ಕ್ವಶನ್ ಅದನ್ನೇ ಮಾತಾಡಿದ್ವಿ, ನೀವು ಸ್ವಲ್ಪ ಲೇಟ್ ಆಯ್ತು ಜಾಸ್ತಿ. ನೀವೇನಾದ್ರೂ ಹೇಳ್ತೀರಾ ಅದ್ರ ಬಗ್ಗೆ, ಹಂಸ ಕ್ಷೀರ ನ್ಯಾಯದ ಬಗ್ಗೆ? ಹಂಸ ಅಂದ್ರೆ ಜೀವಾತ್ಮ, ನಾನು ಅನ್ನೋದು. ಅದ್ರಲ್ಲಿ 2 ತರ ಇರುತ್ತೆ. ಒಂದು ಜೀವಾತ್ಮ, ಇನ್ನೊಂದು
ಜೀವಾತ್ಮ ಪರಮಾತ್ಮ. ಹಂಸಗಳಿಗೆ ಒಂದು ವಿಶೇಷ ಅಂದ್ರೆ ಅದು ಒಂದು ಪಕ್ಷಿ. ಆದ್ರೆ ಆಧ್ಯಾತ್ಮ ಲೋಕದಲ್ಲಿ ಹಂಸ ಅಂದ್ರೆ ಜೀವ. ನಾನು ಹಂಸ ಯಾಕಂದ್ರೆ ನಮ್ಮ ಶ್ವಾಸದಲ್ಲಿ ಅದು ಶಬ್ದ ಮಾಡುತ್ತೆ. ಹಮ್ ಅಂತ ಹೇಳ್ಕೊಳ್ಳೋದು, ಸ ಅಂತ ಉಸಿರು ಬಿಡೋದು, ಸೋಹಂ ಸೋಹಂ ಅಂತ. ಅದಕ್ಕೆ ಜೀವನಿಗೆ ಹಂಸ ಅಂತ ಕರೀತಾರೆ. ಹಂಸದಲ್ಲಿ ಯಾರು ಕೊಟ್ಟಿದ್ದು, ಭಗವಂತ ಕೊಟ್ಟಿದ್ದು ಆ ಹೆಸರನ್ನ. ಆಮೇಲೆ ನಮಗೆ ತಂದೆ ತಾಯಿ ಬೇರೆ ಹೆಸರಿಟ್ಟಿರ್ತಾರೆ. ನಮ್ಮ ಮೊದಲನೇ ಹೆಸರು ಅದು. ಆದರೆ ಹಂಸ ಅಂದರೆ ಜೀವ. ನಾನು ಹಂಸಕ್ಕೆ ಒಂದು ವಿಶೇಷ ಗುಣಶಕ್ತಿ ಇದೆ. ಅದೇನಂದರೆ ಅದು ಹಾಲು ನೀರು ಮಿಕ್ಸ್ ಆಗಿದ್ರೆ ಹಾಲನ್ನು ಮಾತ್ರ ತಗೊಂಡು ನೀರನ್ನು ಬಿಟ್ಬಿಡುತ್ತೆ. ಅದೇ ರೀತಿ ನಾವು ಆತ್ಮಜ್ಞಾನ ತಗೊಂಡು ಪರ ಅದನ್ನೆಲ್ಲ ಬೇರೆ ಮಾಡಿ, ಅಪರ ಎಲ್ಲ ಬೇರೆ ಮಾಡಿ ಪರ ಮಾತ್ರ ತಗೊಂಡು. ಹೌದು. ಇಲ್ಲಿ ಹೇಳೋದು ಇನ್ನೊಂದು ಪಾಯಿಂಟ್ ಇದೆ. ಪ್ರಕೃತಿಯಲ್ಲಿ 3 ಗುಣಗಳಿದೆ. ಬೇರೆ ವ್ಯೂ ಇಂದ ಹೇಳ್ತಾರೆ ಈ ಅಧ್ಯಾಯದಲ್ಲಿ. ಪ್ರಕೃತಿಯಲ್ಲಿ 3 ಗುಣಗಳಿದೆ. ಆತ್ಮನಲ್ಲಿ ಸಚ್ಚಿದಾನಂದ ಸ್ವರೂಪ ಅನ್ನೋ 3 ಸ್ವಭಾವ ಇದೆ. ಆ 3 ಗುಣಗಳಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾನಲ್ಲ ಆತ್ಮ, ಅದನ್ನ ಬೇರ್ಪಡಿಸ್ಕೋಬೇಕು. ಹೇಗೆ ಹಂಸ ನೀರು ಹಾಲನ್ನ ಬೇರ್ಪಡಿಸಿ ಹಾಲನ್ನ ಕುಡಿಯುತ್ತೋ ಹಾಗೆ ನಾವು 3 ಗುಣಗಳಿಂದ ಬೇರ್ಪಡಿಸ್ಕೊಂಡು ಆ ಸಚ್ಚಿದಾನಂದ ಸ್ವರೂಪದಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಮಾಡಬೇಕು ಅಥವಾ ನಿಲ್ಬಹುದು ಅಂತ ತಾತ್ಪರ್ಯ. ಆಕ್ಚುಲಿ ಉಸಿರನ್ನ ಎಳ್ಕೊಳ್ಳೋವಾಗ ಸೋ ಅನ್ನೋದು, ಉಸಿರನ್ನ ಬಿಡುವಾಗ ಹಮ್ ಅನ್ನೋದು. ಹಮ್ ಅಂತ ಬರುತ್ತೆ. ಸೋ ಹಮ್, ಅದು ಸೋ ಹಮ್. ಸ್ಪ್ಲಿಟ್ ಮಾಡಿದ್ರೆ ಸಹ ಅಂದ್ರೆ ಅವನು ಅಂತ, ಅಹಂ ಅಂದ್ರೆ ನಾನು ಅಂತ, ಅವನು ಅಂದ್ರೆ ಆ ಪರಮಾತ್ಮನೇ ನಾನು ಅಂತ ಉಸಿರಿನಲ್ಲೇ ಆಗ್ತಾ ಇರುತ್ತೆ. ಹಾಗೆ ನಾವು ಅದನ್ನ ಮರೆತು ಬಿಟ್ಟು ಪ್ರಪಂಚದಲ್ಲಿ ಮುಳುಗೋಗಿದ್ದೀವಿ. ಅದನ್ನ ಯಾವಾಗ್ಲೂ ಜ್ಞಾಪಕದಲ್ಲಿ ಇಟ್ಕೊಂಡಿರ್ಬೇಕು. ಹಾಗೆ ಬೇರ್ಪಡಿಸಿದಾಗ ಅವನೇನಾಗ್ತಾನೆ? ಪರಮಹಂಸ ಆಗ್ತಾನೆ. ಪರಮಹಂಸ ಆಗ್ತಾನೆ. ಅದಕ್ಕೆ ರಾಮಕೃಷ್ಣರಿಗೆ ಪರಮಹಂಸ, ರಾಮಕೃಷ್ಣ ಪರಮಹಂಸ ಹೆಸರು. ಯಾಕೆಂದ್ರೆ ಅವರು ಆ ತರಹ ಬೇರೆ ಬೇರೆ ಮಾಡಿ ಅದರಲ್ಲಿ ಗೆದ್ರು. ಅವರು ದೇಹವನ್ನ, ಮನಸ್ಸನ್ನ, ಬುದ್ಧಿಯನ್ನ ಗೆಲ್ಲೋದ್ರಲ್ಲಿ ಅವರು ಪರಮಹಂಸರಾದರು. ಮುಂದೇನಾದ್ರೂ ಪ್ರಶ್ನೆ ಇದೆಯಾ ಜಯಶ್ರೀ? ಇಲ್ಲ ಮ್ಯಾಮ್, ಅಷ್ಟೇ ಅನ್ಸುತ್ತೆ. ನೀವೇನಾದ್ರೂ ಪ್ರಶ್ನೆ ಮಾಡಿದ್ದೀರಾ ಸುಜಯ ಮೇಡಮ್? ಇನ್ನೊಂದಿದೆಪ್ಪ. ಈ ಅರ್ಜುನ ಕೇಳ್ತಾನಲ್ಲ, ಈ 3 ಗುಣಗಳನ್ನು ಹೇಗೆ ದಾಟೋದು ಅಂತ ಕೇಳ್ತಾನೆ ಅಲ್ವಪ್ಪ? ಹೌದು, ಹೇಳಿದ್ರಲ್ವಾ? ಈಗ ಹೇಳಿದ್ವಿ. ಹೌದು, 3 ಗುಣಗಳನ್ನು ದಾಟಿದವನ ಲಕ್ಷಣ ಹೇಗಿರುತ್ತೆ? ಕರೆಕ್ಟ್. ಅದು ಪ್ರತಿಭಾ ಮೇಡಮ್ ಹೇಳಿ. ಹೇಳ್ತೀನಿ ಮಿಸ್. ಹೇಳಿ. 3 ದಾಟದವನಿಗೆ, 3 ಗುಣಗಳನ್ನ ದಾಟದವನಿಗೆ ಅವನಿಗೆ ಏನಂತಾರೆ? ಗುಣಗಳನ್ನ ದಾಟದವನಿಗೆ ಏನಂತಾರೆ? ಗುಣಾತೀತ. ಕರೆಕ್ಟ್. ಇದು ನಮ್ಮಲ್ಲಿ ಗುಣಗಳ ಪರಿಣಾಮ ಏನಂದ್ರೆ, ವಿಭೀಷಣ ಸತ್ವಗುಣ, ರಾವಣ ರಜೋಗುಣ, ಕುಂಭಕರ್ಣ ತಮೋಗುಣ. ವಿಭೀಷಣಂದು ಬಿಳಿ ಕಲರ್ ಬಂದು ಬಿಳಿದು, ರಾವಣಂದು ಕೆಂಪುದು, ಕುಂಭಕರ್ಣದು ಕಪ್ಪುದು. ನಮ್ಮಲ್ಲಿ ಯಾವ ಗುಣ ಇದೆ ಅಂತ ನಾವೇ ತಿಳ್ಕೋಬೇಕು. ಈ ಇದು ಗುಣಗಳಲ್ಲಿ ಕಲರ್ಸ್ ನೋಡ್ಬಿಟ್ಟು ತಿಳ್ಕೊಂಡು ನಾವು ಯಾವ ಗುಣಗಳಿಗೆ ಗೊತ್ತಾಗತ್ತೆ. ಮತ್ತೆ ಆ ಗುಣಗಳ ಪರಿಣಾಮ ಏನಂದ್ರೆ, 7 ಚಕ್ರಗಳು. ಕೆಳಗಿನ 3 ಚಕ್ರ ತಮೋಗುಣ, ಮಧ್ಯದ 3 ಚಕ್ರ ರಜೋಗುಣ, ಕೊನೆಯ 3 ಚಕ್ರ ಸತ್ವಗುಣ. ಮೂರನೇ ಯೋಚನೆ ಮಣಿಪುರ. 3ನೇ ಚಕ್ರ, 3ನೇ ಇವತ್ತು ಮಣಿಪುರ. 2ನೇ ಚಕ್ರ ಕಾಮ ಸ್ವಾಧಿಷ್ಠಾನ. ಅದು ಕಾಮ ಮತ್ತೆ ಗಂಡು ಹೆಣ್ಣುದು. 1ನೇ ಚಕ್ರ ಮೂಲಾಧಾರ, ಅದು ಬದುಕಬೇಕು ಅನ್ನೋದು.
ನಮ್ದೆಲ್ಲ ಗಮನವೆಲ್ಲ ಈ 3 ಚಕ್ರಗಳೇ ಇರುತ್ತೆ. ರಜೋ ಮತ್ತು ತಮೋ ಗುಣದಲ್ಲೇ ಇರುತ್ತೆ. ಅದೇ ಗಮನ ಆಜ್ಞಾಗೆ ಬಂದಾಗ ಸತ್ವಗುಣ ಪ್ರಧಾನವಾಗುತ್ತೆ. ಮನಸ್ಸು ಶಾಂತವಾಗುತ್ತೆ. ಉತ್ತಮಗತಿ ಮತ್ತೆ ಆಜ್ಞಾದಲ್ಲಿ ಕುಂಕುಮ ಇಡ್ತೀವಲ್ಲ, ಅಲ್ಲಿ ಗಮನ ಯಾವಾಗ್ಲೂ ಇಟ್ಕೊಂಡ್ರೆ ನಮ್ಗೆ ಸತ್ವಗುಣ ಜಾಸ್ತಿ. ಮಧ್ಯಮಗತಿ ಅಂದ್ರೆ ಯೋಗದಲ್ಲಿ ಹೇಳಿದ್ರೆ ಅದು ಮಧ್ಯಮಗತಿ. ಕಣ್ಣು ತೆರೆದು ಧ್ಯಾನ ಮಾಡಬೇಕು. ಎಕ್ಸಾಂಪಲ್ ತುಕಾರಾಮು ಮತ್ತೆ ಸಾಯಿಬಾಬಾ, ಮಧ್ವಾಚಾರ್ಯರು. ಈ ಗುಣಗಳನ್ನು ದಾಟೋದು ಹೇಳ ಮಿಸ್? ಹೇಳಿ. ಅದು ಆಗಿದೆಯಲ್ವಾ ಹೆಂಗಿದೆ? ಅದೇ ಅದನ್ನ ಅವಾಗ್ಲೇ ಹೇಳಿದ್ರಲ್ಲ, ಇಬ್ರು ಕೇಳಿಸ್ತಾ ಇಲ್ಲ ಮೇಡಮ್ ಹೇಳೋದು. ಅದನ್ನಿಬ್ರು ಹೇಳಿದ್ರಲ್ಲ, ಸುಜಿಯಾ ಮೇಡಮು ಹೇಳಿದ್ರು, ಜಯಶ್ರೀನು ಹೇಳಿದ್ರು ಅಲ್ವಾ? ನಿಧಿಧ್ಯಾಸ ಮಾಡ್ಬೇಕು, ರಜೋಗುಣದಿಂದ ತಮೋಗುಣದಿಂದ ಇದ್ ಮಾಡಕ್ಕೆ ಫಸ್ಟು ಆಕ್ಟಿವ್ ಆಗಿರೋಕ್ಕೆ ನಿಷ್ಕ್ರಿಯತೆ ಬಿಟ್ಬಿಟ್ಟು ಆಕ್ಟಿವ್ ಆಗಿರ್ಬೇಕು, ಅಭ್ಯಾಸ ಮಾಡ್ಬೇಕು, ಚಟುವಟಿಕೆಯಿಂದ ಇರೋ ತರ ಮಾಡ್ಕೋಬೇಕು. ಆ ಚಟುವಟಿಕೆಯಿಂದ ಆಮೇಲೆ ಸತ್ವಗುಣಕ್ಕೆ ಹೋಗಕ್ಕೆ ನಾವೇನ್ ಚಟುವಟಿಕೆ ಮಾಡ್ತಿದ್ದೀವೋ ಅದನ್ನ ನಿಷ್ಕಾಮದಿಂದ ಮಾಡ್ಬೇಕು. ಈ ಕಾಮದಿಂದ ಅಂದ್ರೆ ನಮಗ ಬೇಕು ಅಂತ ಮಾಡೋದ್ರಿಂದ, ಸಕಾಮ ಕರ್ಮ ಮಾಡೋದ್ರಿಂದ ಅದು ರಜೋಗುಣ ಆಗುತ್ತೆ. ನಿಷ್ಕಾಮ ಕರ್ಮ ಆದ್ರೆ ಅದೇ ಸತ್ವಗುಣ ಆಗುತ್ತೆ. ಅದನ್ನು ದಾಟಿ ಮುಂದಕ್ಕೆ ಹೋದಾಗ ಅವನು ಗುಣಾತೀತ ಆಗ್ತಾನೆ. ಅಂದ್ರೆ ಈ 3 ಗುಣಗಳನ್ನು ದಾಟಬೇಕು. ಯಾವ ಗುಣದಲ್ಲೂ ಸತ್ವಗುಣದಲ್ಲೂ ನಿಂತ್ಕೋಬಾರ್ದು. ಸಾಮಾನ್ಯವಾಗಿ ಏನಾಗುತ್ತೆ, ಸತ್ವಗುಣದಲ್ಲೇ ನಿಂತ್ಕೊಂಡ್ ಬಿಡ್ತಾರೆ. ಅಂದ್ರೆ ಎಲ್ಲಾರ್ಗೂ ದಾನ ಮಾಡೋದು, ಆಮೇಲೆ ಅದು ಒಂಥರ ಮನಸ್ಸಿಗೆ ತುಂಬಾ ಸಂತೋಷ ಇರುತ್ತೆ. ಆ ಸತ್ವಗುಣದಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಎಲ್ಲಾರು. ಆದ್ರೆ ಅದನ್ನು ಮುಂದಕ್ಕೆ ದಾಟಿದಾಗ, ಕರ್ಮವನ್ನೇ ಪೂರ್ತಿ ತ್ಯಾಗ ಮಾಡಿದಾಗ ಅವನು ಗುಣಾತೀತ ಆಗ್ತಾನೆ. ಯಾವುದು 3 ಇರಲ್ಲ. ಕರ್ಮ ಮಾಡಿದ್ರು ಅದು ನಾನು ಮಾಡ್ತಾ ಇದ್ದೀನಿ ಅನ್ನೋದು ಅವನಿಗೆ ಇರಲ್ಲ. ಕರ್ಮ ಫಲ ಅಂದ್ರೆ ಮಾಡೋನು ನಾನು, ಅದ್ರ ಫಲ ಭೋಗಿಸೋದು ನಾನು ಅನ್ನೋದೇ ಇರಲ್ಲ ಅವನಿಗೆ. ಅವಾಗ ಅವನು 3 ಗುಣಗಳನ್ನು ದಾಟಿದ ಗುಣಾತೀತ ಆಗ್ತಾನೆ. ಮೊದಲು 3 ಚಕ್ರಗಳು ಅಂತ ಹೇಳಿದ್ರಲ್ಲ, ಅದೇ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ. ಅದರಲ್ಲಿ ತಮೋಗುಣಕ್ಕೆ ಸಂಬಂಧಪಟ್ಟವು, ಅದು ಅಧೋಗತಿ. ಮಧ್ಯದ ಚಕ್ರ ಅಂದ್ರೆ ಅನಾಹತ, ಅಂದ್ರೆ ಎದೆ ಭಾಗದಲ್ಲಿರೋದು, ಅದು ರಜೋಗುಣಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಸಾಮಾನ್ಯವಾಗಿ ನಮಗೆ ಅಲ್ಲಿ ದುಃಖ, ಪ್ರೀತಿ ಅದೆಲ್ಲ ಉಂಟಾಗೋದು ಇದರಲ್ಲಿ ಅನಾಹತದಲ್ಲಿ. ಅಂದ್ರೆ ಏನೇ ಒಂದು ಭಾವನೆಗಳು, ಆ ಭಾವನೆಗಳ ಮೂಲಕ ನಾವಲ್ಲಿ ನಡ್ಕೋತೀವಿ, ಅವಾಗ ಅದು ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟಿದ್ದು. ಇವಾಗ ತುಂಬಾ ಕೋಪ ಬಂದಾಗ ಬೇರೆಯವ್ರ ಮೇಲೆ ಬೈಯೋಕ್ ಹೋಗ್ತೀವಿ, ಅಥವಾ ತುಂಬಾ ಶೂರತ್ವ ಎಲ್ಲ ಇದ್ದಾಗ ಯುದ್ಧ ಮಾಡಕ್ ಹೋಗ್ತಾರೆ. ಅದೆಲ್ಲ ಅಲ್ಲಿನ ಭಾವನೆಗಳು ಹೊರಗಡೆ ತೋರಿಸೋದು ಬರೋದದು ರಜೋಗುಣದಲ್ಲಿ. ಅದು ನೆಕ್ಸ್ಟ್ ವಿಶುದ್ಧ, ಆಜ್ಞಾ, ಆಮೇಲೆ ಸಹಸ್ರಾರ. ಇದು 3ಕ್ಕೆ ಸಂಬಂಧಪಟ್ಟಿದ್ದು ಸತ್ವಗುಣ. ಇದು ಏನು ಅಂದ್ರೆ ಊರ್ಧ್ವ ಗತಿ, ಅಂದ್ರೆ ಮೇಲ್ಮೇಲಕ್ಕೆ ಹೋಗ್ತಾ ನಮ್ಮ ಗುಣಗಳು ಒಳ್ಳೆ ಗುಣಗಳು ಆಗ್ತಾ ಬರುತ್ತೆ. ತಮಸ್ಸಿಂದ ರಜದಿಂದ ಸತ್ವ, ಆ ಥರ. ಅದು 3 ದಾಟದಾಗ ಗುಣಾತೀತ ಆಗ್ತದೆ. ಇನ್ನೇನ್ ಪ್ರಶ್ನೆ ಇದೆಯಪ್ಪ? ಇದು ಕೊನೆ ಪ್ರಶ್ನೆ. ಹಾ, ಅದು ಆನ್ಸರ್ ಮಾಡಿಲ್ಲ. ಏನ್ ಪ್ರಶ್ನೆ? 3 ಗುಣಗಳನ್ನು ದಾಟಿದವನು ಹೇಗಿರ್ತಾನೆ ಅಂತ. ಗುಣಾತೀತನ ಲಕ್ಷಣ. ಗುಣಾತೀತನ ಲಕ್ಷಣ ಅಂದ್ರೆ ಏನು? ಸೇಮ್ ಇದು ಹೇಳ್ಬೇಕಾ, ಅವನು ಪ್ರಕೃತಿಯಿಂದ ಬಿಡುಗಡೆ ಹೊಂದ್ತಾನೆ, ಸಿನಿಮಾಯಿಂದ ಬೇರೆ ಆಗ್ಬೇಕು, ನಾನು ದೇಹ ಅನ್ನೋ ಕಲ್ಪನೆ ಇರಬಾರ್ದು, ಅಹಂಕಾರ ಮಮಕಾರ ಬಿಡ್ಬೇಕು, ನಾನು ಅನ್ನೋದು ಅಹಂಕಾರ, ನನ್ನದು ಅನ್ನೋದು ಮಮಕಾರ, ಇದು ಯಾವುದು ನನಗೆ ಸೇರಿದ್ದಲ್ಲ ಪ್ರಕೃತಿಗೆ ಸೇರಿದ್ದು ಎನ್ನುವ ಜ್ಞಾನ ಇದೆಯಲ್ಲ, ಅದು ಮುಕ್ತನ ಲಕ್ಷಣ. ಗುಣಾತೀತ, ಪರಾಭಕ್ತ, ಜ್ಞಾನಿ, ಸ್ಥಿತಪ್ರಜ್ಞ ಎಲ್ಲಾನು ಒಂದೇ. ಎಲ್ಲವೂ ಅಜ್ಞಾನಿಗೆ ಸಂಬಂಧಪಟ್ಟಿದ್ದು, ಆ ಜ್ಞಾನಿಗೆ ಸಂಬಂಧಪಟ್ಟಿದ್ದು. ಕಡೆಗೆ ದ್ವಂದ್ವದಿಂದ ಬಿಡುಗಡೆಯಾಗುತ್ತೆ. ಏನು ದ್ವಂದ್ವ? ಪ್ರಕೃತಿಯಲ್ಲಿ ಎಲ್ಲವೂ ದ್ವಂದ್ವ. ಲಾಭ ನಷ್ಟ, ಒಳ್ಳೆಯದು ಕೆಟ್ಟದು, ಸೋಲು ಗೆಲುವು, ಬೇಕು ಬೇಡ, ನೋವು ನಲಿವು, ಹೊಗಳುವಿಕೆ ತೆಗಳುವಿಕೆ, ಪ್ರೀತಿ ತೆಗಳುವಿಕೆ, ಗೌರವ ಅಗೌರವ, ಇದೆಲ್ಲ ಪ್ರಕೃತಿಯಲ್ಲಿ ದ್ವಂದ್ವ. ನಾವು ಸಾಕ್ಷಿ ಭಾವದಿಂದ ನೋಡ್ಬೇಕು. ಗುಣಾತೀತನಿಗೆ ಇದು ಯಾವುದನ್ನು ತಟ್ಟುವುದಿಲ್ಲ. ಅಜ್ಞಾನಿನೇ ಸಂತೃಪ್ತ ಆಗ್ತಾನೆ, ಪೂರ್ಣತ್ವವನ್ನು ಪಡೆಯುತ್ತಾನೆ. ಅವನಿಗೆ
ಪ್ರಪಂಚದಲ್ಲಿ ಸ್ವಾರ್ಥಕ್ಕಾಗಿ ಏನು ಬೇಡ, ಆದರೆ ಲೋಕ ಕಲ್ಯಾಣಕ್ಕೆ ಮಾಡಬಹುದು. ಇದು ಗುಣಾತೀತನ ಲಕ್ಷಣ. ಹೌದು. ಅಂದ್ರೆ ಗುಣಾತೀತ ಅಂದ್ರೆ ಇಲ್ಲೆಲ್ಲಾನು ದಾಟ್ಬಿಟ್ಟಿರ್ತಾನೆ ಅಷ್ಟೇ. ಗುಣಾತೀತ ಅಂದ್ರೆ ಸ್ಥಿತಪ್ರಜ್ಞಾನೇ. ಸ್ಥಿತಪ್ರಜ್ಞೆ ಆಗೋದಲ್ಲ, ಆಗಬೇಕು ಅಂತ ಪ್ರಯತ್ನ ಪಡುವಾಗ ಅವನಿನ್ನೂ ಗುಣದಲ್ಲಿ ಇರ್ತಾನೆ, ಸತ್ವಗುಣದಲ್ಲಿ ಇರ್ತಾನೆ. ಆದ್ರೆ ಗುಣಾತೀತ ಅಂದ್ರೆ ಅದು ಆಗೋಗಿರ್ತಾನೆ, ಅವನು ಸ್ಥಿತಪ್ರಜ್ಞೆ ಆಗೋಗಿರ್ತಾನೆ. ಅಂದ್ರೆ ಗುಣಾತೀತನ ಲಕ್ಷಣ, ಸ್ಥಿತಪ್ರಜ್ಞನ ಲಕ್ಷಣ ಎಲ್ಲ ಒಂದೇ. ಅವನು ಸ್ಥಿತಪ್ರಜ್ಞೆ ಆಗೋಗಿರ್ತಾನೆ. ಅವಾಗ ಅವನು ಯಾವುದಕ್ಕೂ ಇದೆಲ್ಲ ಯಾವುದು ತಟ್ಟಲ್ಲ. ಅವನು ಶುದ್ಧ ಚೈತನ್ಯ ಅನ್ನೋದು ಒಂದೇ ಅವನಿಗೆ ತಿಳುವಳಿಕೆ ಇರುತ್ತೆ ಅಷ್ಟೇ. ಇನ್ನು 3 ಕಳ್ಳರ ಕಥೆ, ಅದರಿಂದ ನಮಗ್ ಗೊತ್ತಾಗೋದೇನು ಹೇಳ್ತೀರಾ ಸುಜಯಾ ಮೇಡಮ್? 3 ಕಳ್ಳರು, ಒಬ್ಬ ಕಾಡಿನಲ್ಲಿ ಹೋಗ್ತಾ ಇರ್ತಾನೆ. ಅವನ್ಗೆ 3 ಜನ ಸಿಗ್ತಾರೆ. ಅವರು ಒಬ್ಬ ರಜೋ, ಒಬ್ಬ ತಮಸ್ಸು, ಒಬ್ಬ ಸತ್ವಗುಣದವರು ಅಂತ ಲೆಕ್ಕ. ತಮೋಗುಣದವನು ಆ ಮನುಷ್ಯನನ್ನ ಗಿಡಕ್ಕೆ ಹಾಕಿ ಕಟ್ಟಾಗ್ಬಿಡ್ತಾನೆ. ಆದ್ರೆ ರಜೋಗುಣದವನು ಅವನ್ಗೆ ಬಿಡಿಸ್ಬಿಡ್ತಾನೆ. ಸತ್ವಗುಣದವನು ನೀನೆಲ್ಲಾದ್ರೂ ಹೊರಟೋಗು ಅಂತ ಫ್ರೀ ಮಾಡಿ ಅವನಿಗೆ ಕಳಿಸ್ಬಿಡ್ತಾನೆ. ಇದು ತಮೋಗುಣದಿಂದ ನಾವು ಬಂಧನದಲ್ಲಿ ಸಿಕ್ಕಾಕೊಳ್ತೀವಿ. ರಜೋಗುಣದಿಂದ ಸ್ವಲ್ಪ ತಮೋಯಿಂದ ರಜೋಗುಣಕ್ಕೆ ಬರ್ತೀವಿ. ಸ್ವಲ್ಪ ಜ್ಞಾನ ಬೇಕು ಅನ್ನೋದು ಇರುತ್ತೆ, ಆಕ್ಟಿವಿಟಿನೂ ಇರುತ್ತೆ. ಅಲ್ಲಿಂದ ಸತ್ವಗುಣಕ್ಕೆ ಹೋದರೆ ಸ್ವಲ್ಪ ಜ್ಞಾನಕ್ಕೆ ಏನು ಮಾಡಬೇಕು ಅನ್ನೋ, ಸಾಧನೆ ಮಾಡಬೇಕು ಅನ್ನೋದು, ನಾನು ಮುಕ್ತನಾಗಬೇಕು, ಫ್ರೀಯಾಗಿ ನಾನು ಆತ್ಮಸ್ವರೂಪ ಪಡಿಬೇಕು ಅನ್ನೋದು ಸ್ವಲ್ಪ ಸತ್ವಗುಣದಲ್ಲಿ ಅವನಿಗೆ ಜ್ಞಾನ. ಆವಾಗ ಸತ್ವಗುಣದಿಂದ ಅವನು ಉಪಾಸನೆಯನ್ನು ಮಾಡಿ ಗುರುವನ್ನು ಪಡೆದು ಆತ್ಮಜ್ಞಾನ ಮಾಡ್ಬೋದು. ಕರೆಕ್ಟ್. ಅಂದ್ರೆ ಇಲ್ಲಿ ತಮೋಗುಣದ ಕಳ್ಳ ಏನ್ ಹೇಳ್ತಾನೆ ಅಲ್ಲ, ತಮೋಗುಣದವನು ಅವನ್ನ ಸಾಯಿಸ್ಬಿಡೋಣ ಅಂತಾನೆ. ಅಂದ್ರೆ ತಮೋಗುಣದವನು ಸಾಯಿಸ್ಬಿಡೋಣ ಅಂತಾನೆ. ಅದು ಕಬ್ಬಿಣದ ಸರಪಳಿ. ಅಂದ್ರೆ ಸಾಯಿಸ್ಬಿಟ್ರೆ ಎಷ್ಟು ಕೆಟ್ಟದಲ್ವಾ ಇನ್ನೊಬ್ಬರನ್ನ, ಅದು ತುಂಬಾ ಪಾಪದ ಕೆಲಸ. ಆದ್ರೆ ರಜೋಗುಣದವನ್ ಏನ್ ಮಾಡ್ತಾನೆ, ಬೇಡ ಬೇಡ ಸಾಯಿಸೋದ್ ಬೇಡ, ಅವನೊಂದು ಮರಕ್ಕೆ ಕಟ್ಟಾಕ್ಬಿಡೋಣ ಅಂತ. ಆಮೇಲೆ ಅದು ಸ್ವಲ್ಪ ಬಂಧನಾನೇ, ಕಟ್ಟಾಕ್ಬಿಡ್ತಾನೆ ಅವನು ತಪ್ಪು ಕೆಲ್ಸಾನೇ ಮಾಡ್ತಾನೆ. ಆದ್ರೆ ಇವನು ಏನ್ ಮಾಡ್ತಾನೆ, ಸತ್ವಗುಣದವನು ಅವನಿಗೆ ಊರಿನ ದಾರಿ ತೋರಿಸ್ಬಿಟ್ಟು ಬಿಟ್ಬಿಟ್ಟು ಕಳಿಸ್ಬಿಡೋಣ ಅಂತ ಅನ್ಕೋತಾನೆ. ಅಂದ್ರೆ 3 ಗುಣದಲ್ಲೂ ಸ್ವಲ್ಪ ಸ್ವಲ್ಪ ಇನ್ನೂ ಈ ಇದ್ರ ಬಗ್ಗೆ ನಾನು ಈ ತರ ಒಳ್ಳೆ ಕೆಲಸ ಮಾಡೋಣ ಅಂತ ಸತ್ವಗುಣದವನ್ ಮಾಡ್ತಾನೆ. ತಮೋಗುಣದವನು ಪೂರ್ತಿ ಸಾಯಿಸೇ ಬಿಡೋಣ ಅಂತ ನೋಡ್ತಾನೆ. ರಜೋಗುಣದವನು ಕಟ್ ಹಾಕ್ಬಿಡೋಣ ಅಂತ, ಸ್ವಲ್ಪ ತೊಂದರೆ ಕೊಡೋಣ ಅಂತ. ಒಟ್ಟಿನಲ್ಲಿ ಈ 3 ಗುಣನು ನಾವು ದಾಟಬೇಕು ಅನ್ನೋದು. 3ರಲ್ಲೂ ಬಂಧನಾನೇ. ಒಂದು ಚಿನ್ನದ ಸರಪಣಿ, ಒಂದು ಬೆಳ್ಳಿ ಸರಪಣಿ, ಒಂದು ಕಬ್ಬಿಣದ ಸರಪಣಿ. ಯಾವ ಸರಪಳಿ ಆದ್ರೂ ಸರಪಳಿನೇ. ಎಲ್ಲಾನು ಅಷ್ಟೇ ಕೆಲಸ ಮಾಡುತ್ತದು, ಏನ್ ಕಡಿಮೆ ಇಲ್ಲ. ಮತ್ತೆ ನೆಕ್ಸ್ಟ್ ಇನ್ನೇನಾದ್ರೂ ಇದೆಯಪ್ಪ? ರಿಯಲ್ ಲೈಫ್ ಅಲ್ಲಿ ಅಚೀವ್ ಮಾಡ್ಬೇಕು ಅಂದ್ರೆ ಯಾವ ತರ ಮಾಡ್ಬೋದು? ಅದೇ ರಿಯಲ್ ಲೈಫ್ ಅಲ್ಲಿ ಇವಾಗ ನೋಡಿ, ತಮೋ ಗುಣ ಅಂದ್ರೆ ಆದಷ್ಟು ಬೇರೆಯವ್ರಿಗೆ ತೊಂದರೆನೇ ಮಾಡಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅವರು. ಈ ಸತ್ವ ಗುಣಕ್ ಬಂದಿದೀವಿ ಅಂತ ಇಟ್ಕೊಳ್ಳಿ, ಯಾರ ತಂಟೆಗೂ ಹೋಗಲ್ಲ. ಆಲ್ಮೋಸ್ಟ್ ಯಾರು ತುಂಬಾ ಜಗಳ ಮಾಡಿದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಸುಮ್ನೆ ಎದ್ದೋಟಿರ್ತೀವಿ. ಬಟ್ ಅಲ್ಲಿಂದ ಗುಣಾತೀತ ಹೋಗಕ್ಕೆ, ಅಂದ್ರೆ ಗುಣಾತೀತ ಅಂದ್ರೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ನಮ್ಗೆ ಇನ್ನು ಬೇಕಾಗಿರೋದು. ನಾವು ಮಾಡೋ ಕೆಲ್ಸ ಯಾವ್ದು ನಿಲ್ಸಕ್ಕಾಗಲ್ಲ, ಎಲ್ಲಾನು ಮಾಡ್ಲೇಬೇಕು. ಆದ್ರೆ ಅವ್ನಿಗೆ ಏನ್ ಅರ್ಥ ಆಗಿರುತ್ತೆ ಅಂದ್ರೆ, ಇವಾಗ ಸತ್ವಗುಣದಲ್ಲೂ ಕೂಡ ನಾನ್ ಮಾಡ್ತಿದ್ದೀನಿ ಅನ್ನೋದು ಇರುತ್ತೆ. ಅಂದ್ರೆ ನಾನೇನೋ ಒಳ್ಳೆ ನನ್ನಿಂದ ಈಗ ನಾಳೆ ನಾವು 4 ಜನಕ್ಕೆ ಸಹಾಯ ಮಾಡಿದಾಗ, ಅಬ್ಬಾ ನಾನು 4 ಜನಕ್ಕೆ ಸಹಾಯ ಮಾಡಿದೆಪ್ಪ, ಇಷ್ಟು ಒಳ್ಳೆ ಕೆಲಸ ಆಯ್ತು ನನಗೆ ಅಂತ ಅದರಿಂದ ನಂಗೆ ಸಂತೋಷ ಸಿಗುತ್ತೆ. ಅದು ಆ ತರ ಇನ್ನೂ ನಮ್ಗೆ ಅದರಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಭಾವನೆ ಇರುತ್ತೆ ಸತ್ವಗುಣದಲ್ಲಿ. ಆದ್ರೆ ಅದನ್ನ ದಾಟದವನು ಗುಣಾತೀತ ಅಂದ್ರೆ ಅವನಿಗೆ ಆ ಥರದ್ದು ಏನು ಭಾವನೆ ಇರಲ್ಲ. ಅವನು ಆ ಸಂದರ್ಭಕ್ಕೆ ಸರಿಯಾಗಿ ನಡ್ಕೋತಾನಷ್ಟೇ ಅವನು. ಅಂದ್ರೆ ಈಗ ಯಾರೋ ಒಬ್ಬ ಬಂಧನದಲ್ಲಿ ಇರ್ತಾನೆ, ಅವನಿಗೆ ತೊಂದರೆ ಆಗ್ತಿರುತ್ತೆ, ಅವನು ಬಿಡಿಸ್ತಾನೆ. ಅವನ್ ಬಿಡಿಸೋದು ಅವನು ನನ್ನ ಕೆಲಸ, ನಾನು ಮಾಡ್ದೆ ಅನ್ಕೊಳಲ್ಲ. ಅಲ್ಲಿ ಬಂಧನದಲ್ಲಿದ್ದ, ಅದು ಬಿಡಿಸ್ಬೇಕಾಗಿತ್ತು, ಬಿಡಿಸ್ದ ಅಷ್ಟೇ. ಅಂದ್ರೆ ನನ್ನ ದೇಹದ ಮೂಲಕ ಪರಮಾತ್ಮನೇ ಈ ಕೆಲಸ ನನ್ನ ಹತ್ರ ಮಾಡಿಸ್ತಾ ಇದ್ದಾನೆ
ಅನ್ನೋ ಭಾವನೆ ಇರುತ್ತೆ. ಅಂದ್ರೆ ಆ ಚೈತನ್ಯ ಶಕ್ತಿ ಇಲ್ದೇನೆ ಯಾವುದೂ ನಡೆಯಲ್ಲ ಇಲ್ಲಿ. ನಮ್ಮ ದೇಹ ಮನಸ್ಸು ಬುದ್ಧಿ ಕೂಡ ಜಡನೆ. ಅದ್ ನಾವೇನ್ ಅನ್ಕೋತೀವಿ, ನನ್ನ ಬುದ್ಧಿಲಿ ನಾನು ಯೋಚನೆ ಮಾಡಿ ಅವನ ಬಿಡಿಸ್ದೆ ಅಂತ ನಾವ್ ಈ ಬುದ್ಧಿಗೆ ಬೆಲೆ ಕೊಟ್ಟು ನಮ್ಮ ದೇಹದಲ್ಲಿ ಆ ಕೆಲಸ ಮಾಡಿದ್ವಿ ಅಂತ ನಮ್ಮ ದೇಹಕ್ಕೆ ಮನಸ್ಸಿಗೆ ಬುದ್ಧಿಗೆ ಬೆಲೆ ಕೊಡ್ತಾ ಇರ್ತೀವಿ. ಆದ್ರೆ ಅದು ಪರಮಾತ್ಮನ ಚೈತನ್ಯದ ಮೂಲಕ ನಡೀತಾ ಇರೋದ್ರಿಂದ ಆ ಚೈತನ್ಯ ಶಕ್ತಿ ಅದನ್ನ ಮಾಡಿಸ್ತು, ನಾನೇನು ಮಾಡಿಲ್ಲ ಇಲ್ಲಿ. ಅದರಿಂದ ಚೈತನ್ಯ ಶಕ್ತಿ ಮಾಡಿಸ್ತಾ ಇದೆ ಅಷ್ಟೆ, ನಾನು ಬರೀ ಅಲ್ಲಿ ವಾಹಕ. ಅದರಿಂದ ನಾನು ಮಾಡಿದೆ ಅನ್ನೋದು ಅವನಿಗೆ ಮನ್ಸಲ್ಲಿ ಇರಲ್ಲ ಅಷ್ಟೆ. ಅಂದ್ರೆ ಇದು ಮೂರನ್ನು ದಾಟೋದು ಅಂದ್ರೆ ಅವನ ಅಲ್ಲಿ ಬರೀ ಇವಾಗ ಒಂದು ಮಿಷಿನ್ಗೆ ನೀವೇನೋ ಒಂದು ಇದನ್ನ ಮಾಡಿದ್ರೆ, ಪ್ರೋಗ್ರಾಮ್ ಮಾಡಿದ್ರೆ ಆ ಮಿಷಿನ್ ನಾನ್ ಮಾಡಿದೆ ಅಂತ ಹೇಳ್ಕೊಳ್ಳೋದು ಅದು ಮಾಡುತ್ತಷ್ಟೇ ಅಲ್ವಾ. ಅಲ್ಲದ್ ನಾನೇ ಮಾಡಿದೆ ಅಂತ ಏನು ಇರಲ್ಲ. ಅದಕ್ಕೆ ಮಾಡಿದವರು ನೀವು ಚೈತನ್ಯ ಶಕ್ತಿ, ಅದಕ್ಕೆ ಇದ್ ಮಾಡಿರ್ತೀರ ಅಲ್ಲ, ಅದು ಮಾಡಿ ಇಡುತ್ತೆ ಅಷ್ಟೇ ಕೆಲಸ. ಅದಕ್ಕೆ ಕಸ ಗುಡಿಸೋ ಮಿಷಿನ್ ಇರುತ್ತಲ್ಲ, ಅದಕ್ಕೆ ಪ್ರೋಗ್ರಾಮ್ ಮಾಡ್ಬಿಟ್ಟು ಇಷ್ಟು ಕಡೆ ಕಸ ಗುಡಿಸ್ಬೇಕು, ಅದು ಕೂತ್ಬಿಟ್ಟು ಎಲ್ಲ ಗುಡಿಸ್ಬಿಟ್ಟು ಒಂದ್ ಕಡೆ ಕೂತ್ಬಿಡುತ್ತೆ ತಣ್ಣಗೆ, ಮುಗೀತದ್ರ ಕೆಲಸ. ಅದ್ ನಾನ್ ಮಾಡಿದೆ ಅಂತ ಅದು ಇರೋದೇ ಇಲ್ಲ. ಅದಕ್ಕೆ ಕರೆಂಟ್ ಮಾತ್ರ ತಗೊಂಡಿರುತ್ತೆ ಅಷ್ಟೇ. ಅಲ್ಲಿ ಚೈತನ್ಯ ಶಕ್ತಿ ಅಂದ್ರೆ ಅದು ಪ್ರೋಗ್ರಾಮ್ ಯಾರು ಮಾಡಿದ್ರು, ಅದು ಚೈತನ್ಯ ಶಕ್ತಿ. ಆ ಪ್ರೋಗ್ರಾಮ್ ಮಾಡ್ತಿರೋನು ಅವನಿಂದ ನಡೀತಾ ಇದೆ ಕೆಲಸ. ಇಲ್ದಿರ ಕಸ ಗುಡಿಸೋ ಮಿಷಿನ್ ಅದಾಗೆ ಏನ್ ಕೆಲಸ ಮಾಡುತ್ತೆ, ನಾವು ಮಾಡಿದ್ರೆ ತಾನೆ. ಅದಕ್ಕೆ ಪ್ರೋಗ್ರಾಮ್ ಮಾಡಿ ಸ್ಟಾರ್ಟ್ ಅಂತ ಕೊಟ್ರೆ ಅದು ಸ್ಟಾರ್ಟ್ ಆಗುತ್ತೆ. ಹಾಗೆ ಅವ್ನು ಸ್ಟಾರ್ಟ್ ಅಂತ ಕೊಟ್ರೇನೆ ನಾವಿಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಜಡದೇಹ. ಅದನ್ನ ತಿಳ್ಕೊಂಡಿರ್ತಾನೆ ಅಷ್ಟೇ ಅವನು. ಅವಾಗ ನಮ್ಗೆ ಆತರ ಫೀಲಿಂಗ್ ಆದಾಗ ರಿಯಲೈಸೇಷನ್ ತಕ್ಷಣ ಬಂದ್ರೆ ನಾವು ಆ ಸ್ಟೇಜ್ ಹೋಗ್ತಾ ಇದೀವಿ. ಹೌದು ಹೌದು, ಆ ಸ್ಟೇಜ್ ಅಲ್ಲಿ ಇದೀವಿ ಅಂದ್ರೆ ಅಟ್ಲೀಸ್ಟ್ ಆ ಸ್ಟೇಜ್ ದಾರಿಲಿ ಇದೀವಿ ಅಂತ. ನಾವ್ ಏನೇ ಒಳ್ಳೆ ಕೆಲಸ ಸಂತೋಷ ಆಗುತ್ತೆ ಖಂಡಿತ, ಇನ್ನು ಆ ಸ್ಟೇಜ್ ಪೂರ್ತಿ ಹೋಗಿರಲ್ಲ. ಅವಾಗ ನಾವು ಆ ಸ್ಟೇಜ್ ಮುಟ್ತಾ ಏನಾಗುತ್ತೆ, ಇದು ಎಲ್ಲ ನಡೀತಾ ಇದೆ ಒಂದು ಚೈತನ್ಯ ಶಕ್ತಿ ಮೂಲಕ. ಆಯ್ತು ನಡೀಲಿ, ನನ್ನ ಕೆಲಸ ಏನು, ನಾನು ಇಲ್ಲಿರೋದು ಪ್ರಾರಬ್ಧ ಕರ್ಮದ ಪ್ರಕಾರ ನಂದು ಕೆಲಸ ಇಲ್ಲಿತ್ತು ಅಷ್ಟೇ, ನನ್ನ ದೇಹದ ಮೂಲಕ ನಡೀತಾ ಇದೆ ಅಷ್ಟೇ. ಹಾಗೆ ನಾವು ತಿಳ್ಕೊಂಡಾಗ ನಾವು ಬರೀ ಆ ಮೆಷಿನ್ ಆಗ್ತೀವಿ, ನಾನು ಆ ಮೆಷಿನು ಅಂತ ತಿಳ್ಕೊತೀವಿ ಅಷ್ಟೇ. ಜ್ಞಾನ ಅಷ್ಟೇ ಇಲ್ಲಿ, ಅದು ಕೂಡ ನಮ್ಮ ಬುದ್ಧಿಲೇ ಆಗ್ಬೇಕು ಜ್ಞಾನ. ಅಂದ್ರೆ ಆ ಬುದ್ಧಿ ಅದನ್ನ ಉಪಯೋಗಿಸ್ಕೊಂಡು, ಬುದ್ಧಿಗೆ ಆ ಜ್ಞಾನವನ್ನ ಚೈತನ್ಯ ಶಕ್ತಿ ಕೊಟ್ಟಿದೆ, ಆ ಜ್ಞಾನ ಅಲ್ಲಿ ಸರಿಯಾಗಿ ನಿಂತ್ಕೋಬೇಕು. ಆವಾಗ ನಮಗೆ ಅದು ತಿಳುವಳಿಕೆ ಬಂದಾಗ ನಾವಿಲ್ಲಿ ಬಿಡುಗಡೆ ಆಗ್ತೀವಿ ಅಷ್ಟೇ. ಅವಾಗ ನಾವು ಯಾವುದನ್ನು ನಮ್ಮ ಮೇಲೆ ಆರೋಪಿಸ್ಕೊಳ್ಳಲ್ಲ, ನಾನ್ ಮಾಡ್ದೆ ಅಂತ. ಅವಾಗ ನಾವು ನಮ್ಮ ಮೂಲಕ ಒಂದ್ ಕೆಟ್ಟದೇ ಆಗ್ಬಹುದು. ಅಂದ್ರೆ ಯಾರಿಗೋ ಇವಾಗ ಒಬ್ಬ ಕಳ್ಳ ಇರ್ತಾನೆ, ಅವ್ನು ಹಿಡಿಲೇಬೇಕು, ಅದು ತಪ್ಪು ಅಂತ ನಾನು ಸತ್ವಗುಣದಲ್ಲಿ ಇದ್ದೀನಿ ಯಾರಿಗೂ ತೊಂದರೆ ಮಾಡಲ್ಲಪ್ಪ ಅಂತ ನಾನು ಕಳ್ಳದ ಹಿಡಿದು ಹೋದ್ರೆ ತಪ್ಪಾಗುತ್ತದು. ಅಲ್ಲಿ ಹಿಡಿಬೇಕು ಕಳ್ಳನ. ಅಂದ್ರೆ ಅವನ ಬುದ್ಧಿನ ಸರಿಯಾಗಿ ಉಪಯೋಗಿಸ್ತಾನ. ಅವಾಗ ಅದನ್ನೇ ಹೇಳೋದು, ಅಹಂಕಾರ ಅನ್ನೋದು ಮುಂಚೆ ಅಹಂಕಾರ ಇವನ ಮೇಲೆ ಕೆಲಸ ಮಾಡ್ತಿರುತ್ತೆ, ಅದೇ ಅಹಂಕಾರನ ಇವನು ಸರಿಯಾಗಿ ಉಪಯೋಗಿಸ್ಕೊತಾನ, ಅಲ್ಲಿ ಡಿಸಿಷನ್ ಕರೆಕ್ಟ್ ಆಗಿ ತಗೋತಾನೆ. ಅಂದ್ರೆ ಆ ಕಳ್ಳನ್ ಹಿಡಿಬೇಕು, ಕಳ್ಳನ್ ಹಿಡಿತಾನೆ, ಅವನಿಗೆ ಒಂದು ಏಟು ಕೊಡ್ತಾನೆ ಬೇಕಾದ್ರೆ. ಆ ಏಟಾದ್ರೆ ನಾನ್ ಕೊಟ್ಟೆ ಅಂತ ಆರೋಪ ತನ್ನ ಮೇಲೆ ಹಾಕೊಂಡು ತನಗ್ ಪಾಪ ಪುಣ್ಯ ಏನೂ ಬರಲ್ಲ ಅವನಿಗೆ. ಯಾಕೆಂದ್ರೆ ಈ ಕೆಲಸ ಆಗ್ಬೇಕಿತ್ತೋ ಮಾಡಿದಾನೆ, ಆ ದೇವ್ರು ನನ್ನ ಕೈ ಮಾಡಿಸಿದಾನೆ, ಚೈತನ್ಯ ಶಕ್ತಿ ಮಾಡಿಸಿದೆ ಅಷ್ಟೇ. ಆ ಕಳ್ಳಂಗೆ ಇದ್ ಮಾಡಿ ಬಂಧಿಸಿ ಇಡ್ತಾನೆ, ಬರೋರು ಅವನ್ನ ಶಿಕ್ಷೆ ಕೊಡ್ಬೇಕಾ ಏನೋ ಅವ್ರು ಡಿಸೈಡ್ ಮಾಡ್ಕೋತಾರೆ. ಕೆಟ್ಟ ಕೆಲಸ ಮಾಡಿದ್ರು ಹಿಡಿತಾನೆ ಅಷ್ಟೇ. ಹಾಗಂತ ಏನು ಮಾಡದೆ ಕಲ್ ಥರ ಕೂತ್ಕೊಳ್ಳೋದು ತಪ್ಪು. ಅದು ಜ್ಞಾನಿಯ ಲಕ್ಷಣ ಅಲ್ಲ. ಜ್ಞಾನಿ ಆದವನು ಸರಿಯಾದ ರೀತಿಯಲ್ಲಿ ನಡ್ಕೋತಾನೆ, ಎಲ್ಲವನ್ನು ಸರಿಯಾಗಿ ಉಪಯೋಗಿಸ್ತಾನೆ, ಅವನಿಗೆ ಗೊತ್ತು ಹೇಗೆ ಉಪಯೋಗಿಸ್ಬೇಕು ಅಷ್ಟೇ. ಸರಿನಾ ಮೇಡಮ್? ಪ್ರಸನ್ನ ಲಕ್ಷ್ಮಿ ಮೇಡಮ್, ನಾನು ಹೇಳಿದ್ದು ನೀವು ಮ್ಯೂಟ್ ಆಗಿದೆಪ್ಪ, ಮ್ಯೂಟ್ ಆಗಿದೆ. ನೀವೇ ಅಲ್ವಾ ನಮ್ಗೆಲ್ಲ ಕಲ್ತಿರೋದು, ನಾನು ಸರಿ ಅಂತ ಹೇಳಲ್ಲ. ನೀವೇ ಅಲ್ಲ, ನಾನು ಬರೀ ಟಾಕ್ ಕಳಿಸಿದ್ದೀನಿ, ನಾನೇನು ಕ್ವಶನ್ಸ್ ಎಲ್ಲ ಏನ್ ಕಳಿಸಿಲ್ವಲ್ಲ. ಪರವಾಗಿಲ್ಲ, ಚೆನ್ನಾಗೇ ಹೇಳಿದ್ದೀರ. ಹೇಳದ್ನಾ? ಅಲ್ಲ ಸರಿನಾ ಅಂತ ಕೇಳಿದೆ. ಸರಿನೇ, ನೀವು ಹೇಳೋದು ತಪ್ಪಿರೋದೇ ಇಲ್ಲ. ಹಂಗೆಲ್ಲ ಹೇಳಕ್ಕಾಗಲ್ಲ ಅಷ್ಟೇ ಅಲ್ವಾ ಕ್ವಶನ್ಸ್ ಇದ್ರಲ್ಲಿ? ಅಷ್ಟೇ ಮೇಡಮ್. ಓಕೆ, ಸೃಷ್ಟಿಗೆ ಆಯ್ತು. ನಾ ಕೇಳಿಸ್ತಾ ಇಲ್ಲಪ್ಪ. ಅವ್ಯಕ್ತದಿಂದ ಸೃಷ್ಟಿ ಹೇಗೆ ಆಯ್ತು? ಅದಾಯ್ತಲ್ಲ, ಸೃಷ್ಟಿ ಹೇಗಾಯ್ತು ಅಂತನಾ? ಕ್ವಶನ್ ಕ್ಲಿಯರ್ ಆಗಿ ಕೇಳಿಸ್ಲಿಲ್ಲ ಅನ್ಸುತ್ತೆ. ಅವ್ಯಕ್ತದಿಂದ ಸೃಷ್ಟಿ ಹೇಗೆ? ಕಟ್ ಆಗ್ತಿದೆ ನಿಮ್ ಸ್ಪೀಚು.
ಅದೇ ಇವರ ಅವ್ಯಕ್ತದಿಂದ ಪುರುಷ ಪ್ರಕೃತಿ ಬರ್ತಾನೆ ಅಂತೆಲ್ಲ ಹೇಳ್ತಾರಲ್ಲ ಆ ಸೃಷ್ಟಿ ಕ್ರಮ ಹೇಳ್ತಾ ಇದ್ದಾರೆ. ಹಾ ಹಾ ಓಕೆ ಓಕೆ. ಅದು ಸರಿಯಾಗಿ ನಿಮ್ದು ಕಟ್ ಆಗ್ತಿದೆ ಸ್ಪೀಚು, ಅದು ಕೇಳಿಸ್ತಾ ಇಲ್ಲ. ಅದು ಚಾರ್ಟ್ ನಲ್ಲಿ ತೋರಿಸಿದ್ದಾರೆ, ಗುರುಜಿ ಹೇಳಿದ್ದಾರೆ. ಮುಂಚೆ ಅವ್ಯಕ್ತವಾಗಿತ್ತು ಪುರುಷ ಮತ್ತು ಪ್ರಕೃತಿ. ಅವ್ಯಕ್ತದಿಂದ ಪುರುಷ ಪ್ರಕೃತಿ ಬಂದು ಅದರಿಂದ ಮಹತ್ತತ್ವ ಬಂತು, ಅದರಿಂದ ಅಹಂಕಾರ ಬಂತು. ಅಹಂಕಾರ ಅಂದ್ರೆ ವಿಶ್ವದ ಅಹಂಕಾರ, ಮಹತ್ತತ್ವ ಅಂದ್ರೆ ವಿಶ್ವದ ಬುದ್ಧಿ ಅಂತ. ಅಹಂಕಾರದಿಂದ ಸತ್ವ ರಜಸ್ ತಮೋ ಗುಣ 3 ಗುಣ ಬಂತು. ಅದರಿಂದ ಸೃಷ್ಟಿಯಲ್ಲಿ 3 ಗುಣಗಳು ಉಂಟಾಯಿತು ಅಂತ ಹೇಳಿದ್ದಾರೆ. ಹೌದು, ಕರೆಕ್ಟ್. ಮಹತ್ತತ್ವ ಅಂದ್ರೆ ಅದು ಬ್ರಹ್ಮಂಗ್ ಹೋಲಿಸ್ತಾರೆ. ಬ್ರಹ್ಮಾಜಿ ಅಂದ್ರೆ ಸೃಷ್ಟಿ ಮಾಡಿದವನು ಅಂತ. ಅಲ್ಲಿಂದ ಸೃಷ್ಟಿ ಶುರುವಾಗುತ್ತೆ. ಬ್ರಹ್ಮಾಜಿ ಅವ್ಯಕ್ತ ಅಂದ್ರೆ ಅಲ್ವಾ, ಬ್ರಹ್ಮ ಅಲ್ಲ. ಅಂದ್ರೆ ಬ್ರಹ್ಮಾಜಿ ಪರಬ್ರಹ್ಮ ಅನ್ನೋದಕ್ಕೆ ಇದನ್ನು ಬ್ರಹ್ಮಾಜಿ ಅಂದ್ರೆ ನಾವು ಸಾಮಾನ್ಯವಾಗಿ ಸೃಷ್ಟಿ ಸ್ಥಿತಿ ಲಯ ಅಂದ್ರೆ 3 ದೇವ್ರು ಅಂತ ಇಟ್ಕೊಂತೀವಲ್ಲ, ಅದನ್ನ ಬ್ರಹ್ಮಾಜಿ ಅಂತ ಇವರು ಗುರುತಿಸ್ತಾರೆ. ಸತ್ವ ರಜ ತಮೋ ಗುಣಗಳನ್ನ ವಿಷ್ಣು ಬ್ರಹ್ಮ ಮತ್ತೆ ಶಿವನಿಂದ ಸೂಚಿಸ್ತಾರೆ. ಹೌದು. ಆಮೇಲೆ ಸಾಂಖ್ಯದ ತತ್ವ ಸ್ವಲ್ಪ ಹೇಳಿದ್ದಾರೆ. 24 ತತ್ವಗಳಿದೆ ಸಾಂಖ್ಯದಲ್ಲಿ. ಮಹತ್ತತ್ವ ಅನ್ನೋದೇ ಪುರುಷ ತತ್ವ. ಮಹತ್ತತ್ವಕ್ಕಿಂತ ಮುಂಚೆ ಬರೋದು ಪುರುಷ ತತ್ವ. ಆ ಪುರುಷ ತತ್ವದಿಂದ ತನ್ನ ಶಕ್ತಿನೇ ಪ್ರಕೃತಿ, ಅದರಿಂದ ಸೃಷ್ಟಿ ಆಯಿತು. ಅದ್ರ ಪ್ರಕಾರ ಮಹತ್ತು, ಅಹಂಕಾರ, ಆಮೇಲೆ ಮನಸ್ಸು, ಸತ್ವಗುಣ, ರಜೋಗುಣ, ತಮೋಗುಣ. ಒಂದೊಂದು ಗುಣದಲ್ಲಿ ಯಾವ ಇಂದ್ರಿಯಗಳು ಬಂತು ಅಂತ. ಸತ್ವಗುಣದಲ್ಲಿ ಜ್ಞಾನೇಂದ್ರಿಯಗಳು, ರಜೋಗುಣದಲ್ಲಿ ಕರ್ಮೇಂದ್ರಿಯಗಳು, ತಮೋಗುಣದಲ್ಲಿ ಸ್ಥೂಲ ಶರೀರ ಅಂದ್ರೆ ತತ್ವಗಳು ಸಾಂಖ್ಯದ ಪ್ರಕಾರ ಇದೆ. ಪುರುಷ ಅನ್ನೋದು 25ನೇ ತತ್ವ ಅಂತ ಹೇಳಿ. ಕರೆಕ್ಟ್. ಅಷ್ಟೇ ಅಲ್ವಾ ಪ್ರತಿಭಾ ಮೇಡಮ್? ಅಷ್ಟೇ ಮೇಡಮ್, ಸರಿ. ಓಕೆ. ಆಮೇಲೆ ಸತ್ವಗುಣದ ಲಕ್ಷಣ ಏನು, ತಮೋಗುಣದ ಲಕ್ಷಣ, ರಜೋಗುಣದ ಅದು ಸತ್ವ. ವಿಭೀಷಣ, ರಾವಣ, ಕುಂಭಕರ್ಣ ಹೇಳಿದ್ರು. ಅದು ಗುಣಗಳು ಒಂದೊಂದೇ ಗುಣಗಳಿದೆ. ಅದಕ್ಕೆ ಸ್ವಲ್ಪ ಹೇಳಿದ್ರು. ಹೌದು, ಸ್ವಲ್ಪ ಹೇಳಿದ್ರು. ಮಿಕ್ಕದವರು ಪ್ರತಿಭಾ ಮೇಡಮ್, ನಿಮ್ ಸ್ಪೀಚ್ ತುಂಬಾ ಕಟ್ ಆಗ್ತಿದೆ. ಅದು ಇವರು ಸುಜಿಯಾ ಮೇಡಮ್ ಹೇಳ್ತಾ ಇದಾರೆ, ನೀವು ಮ್ಯೂಟ್ ಮಾಡ್ಕೊಂಡ್ಬಿಡಿ. ಹೇಳಿ ಸುಜಿಯಾ ಮೇಡಮ್. ಸತ್ವಗುಣದಲ್ಲಿ ಇರೋರಿಗೆ ದೈವ ಭಕ್ತಿ ಇರುತ್ತೆ, ನ್ಯಾಯವಾಗಿ ನಡೀತಾರೆ ಅವರು. ಆಮೇಲೆ ಸತ್ವಗುಣಕ್ಕೆ ಬಿಳಿ ಬಣ್ಣ, ರಜೋಗುಣಕ್ಕೆ ಕೆಂಪು ಬಣ್ಣ, ಇದಕ್ಕೆ ತಮೋಗುಣ ಅಂತ ಹೇಳ್ತಾರೆ. ಆಮೇಲೆ ಕಪ್ಪು. ಸತ್ವಗುಣ ಪ್ರಕಾಶಾತ್ಮಕವಾದದ್ದು. ಆಮೇಲೆ ಜ್ಞಾನ ಬೇಕು ಅನ್ನೋದು ಇರುತ್ತೆ ಅವ್ರಿಗೆ. ಆಮೇಲೆ ಜ್ಞಾನ ವೃದ್ಧಿ ಮಾಡ್ಕೋಬೇಕು ಅನ್ನೋದೂ ಇರುತ್ತೆ. ಪುಣ್ಯ ಸಂಪಾದನೆ ಮಾಡ್ತಾರೆ. ಪುಣ್ಯದಿಂದ ಊರ್ಧ್ವ ಲೋಕಕ್ಕೆ ಹೋಗಿ ಮತ್ತೆ ಅಲ್ಲಿ ಬ್ರಹ್ಮನಿಂದ ಜ್ಞಾನ ಪಡ್ಕೊಳ್ತಾರೆ. ಆಮೇಲೆ ಅವರು ಊರ್ಧ್ವಗತಿಯಲ್ಲಿ ಇರ್ತಾರೆ. ಅವರು ಅಲ್ಲೇ ಜ್ಞಾನ ಮಾಡಿಕೊಂಡು ಹೋಗ್ತಾರೆ, ಅದನ್ನು ಜ್ಞಾನ ಮಾಡ್ಕೊಳ್ತಾರೆ. ರಜೋಗುಣದವರು ಚಟುವಟಿಕೆಯಿಂದ ಇರ್ತಾರೆ. ಕೆಂಪು ಬಣ್ಣ ಅವ್ರದ್ದು ರಾಗಾತ್ಮಕ, ಅಂದರೆ ತುಂಬ ಡೆಲ್ಯೂಷನ್ ಅಂತಾರಲ್ಲ, ಅಟ್ಯಾಚ್ಮೆಂಟ್ ಇರುತ್ತೆ ಅವ್ರಿಗೆ. ಭಾವನೆಗಳಲ್ಲಿ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ.
ಅದರಿಂದ ಕರ್ಮ ಮಾಡ್ತಾರೆ, ಕರ್ಮದಲ್ಲೇ ತೋಡುತ್ತಾರೆ ತುಂಬ. ರಾವಣ ಪ್ರತೀಕ ರಜೋಗುಣಕ್ಕೆ ಹೇಳ್ತಾರೆ. ಕೊನೆಗೆ ಅವನಿಗೆ ದುಃಖ ಬರುತ್ತೆ. ಇದು ಅವನು ಮಧ್ಯಮ ಲೋಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಅಂದ್ರೆ ತಮೋಗುಣದವರು ಮತ್ತೆ ಹುಟ್ಟು ಸಾವು ಇರುತ್ತೆ ಅವನಿಗೆ. ಹುಟ್ಟು ಸಾವು ಇರುತ್ತೆ ಅವರಿಗೆ. ಇದು ತಮೋಗುಣದವರು ಯಾವಾಗ ನೋಡಿದ್ರು ಕುಂಭಕರ್ಣದಂಗೆ ಯಾವಾಗಲೂ ನಿದ್ದೆ, ಸೋಮಾರ್ತನ, ಮಾಡೋ ಕೆಲಸ ಮಾಡೋದಿಲ್ಲ, ಮಾಡಬಾರ್ದು ಕೆಲಸ ಮಾಡ್ತಾರೆ. ಪ್ರಮಾದ ಅಂದರೆ ಮಾಡಬಾರ್ದ ಕೆಲಸ, ಮಾಡೋ ಕೆಲಸ ಬಿಟ್ಬಿಟ್ಟು ಮಾಡಬಾರ್ದು ಕೆಲಸಗಳು ಮಾಡೋದು. ಮೋಹಾತ್ಮಕ, ಯಾವಾಗಲೂ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ ಅವ್ರಿಗೆ. ಯಾವುದಾದ್ರೂ ಮಾಡೋದ್ರಲ್ಲಿ, ನಿದ್ದೆ ಮಾಡೋದ್ರಲ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಹಾಗೆ ಅವ್ರಿಗೆ ಜ್ಞಾನ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಅಧೋಗತಿ ಆಗುತ್ತೆ. ಅಧೋಗತಿ ಅಂದರೆ ಪ್ರಾಣಿಗಳ ಜನ್ಮ ಮುಂದೆ ಸಿಗುವಂಥ ಅವಕಾಶ ಇರುತ್ತೆ. ಕರೆಕ್ಟ್. ಇನ್ನೇನಾದರೂ ಬಿಟ್ಟಿದ್ರೆ ಹೇಳಿ. ಇಲ್ಲ, ಫುಲ್ ಕವರ್ ಮಾಡಿದ್ದೀರಿ. ನನಗೆ ಮರ್ತೋಗುತ್ತೆ, ಬ್ಲ್ಯಾಂಕ್ ಆಗಿಬಿಡುತ್ತೆ. ಇಲ್ಲ ಇಲ್ಲ ಎಲ್ಲ ಎಲ್ಲ ಹೇಳಿದ್ರಿ, ಎಲ್ಲ ಹೇಳಿದ್ರಿ. ಇಷ್ಟೇ ಅಲ್ವಪ್ಪ? ಅಷ್ಟೇ, ಆಲ್ಮೋಸ್ಟ್ ಕವರ್ ಮಾಡಿದ್ವಿ. ಹೌದು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಹೇಳಿದ್ದಾರೆ. ಸತ್ವಗುಣಕ್ಕೆ ಆಜ್ಞಾಚಕ್ರದಲ್ಲಿ ಐಲ್ ಬೀಜಾಕ್ಷರ, ಸರಸ್ವತಿ ಅಧಿದೇವತೆ, ಅಲ್ಲಿ ಜ್ಞಾನಶಕ್ತಿ ಇರುತ್ತೆ. ಅನಾಹತದಲ್ಲಿ ಹ್ರೀಂ ಬೀಜಾಕ್ಷರ, ಲಕ್ಷ್ಮಿ ಅಧಿದೇವತೆ, ಇಚ್ಛಾಶಕ್ತಿ ಇರುತ್ತೆ ಅಲ್ಲಿ ಅನಾಹತದಲ್ಲಿ. ಇದು ಮಧ್ಯಮಗತಿ. ಜಯಶ್ರೀ ಸ್ವಲ್ಪ ಹೇಳಿದ್ರು, ಮೇಲಿಂದು ಆಜ್ಞಾಚಕ್ರದ್ದು ಊರ್ಧ್ವಗತಿಯಲ್ಲಿ ಇರ್ತೀವಿ ಅಂತಾರೆ. ಅನಾಹತದಲ್ಲಿ ಇಚ್ಛಾಶಕ್ತಿ ಎಲ್ಲ ಇರುವಾಗ ಮಧ್ಯಮಗತಿಯಲ್ಲಿ ಇರ್ತೀವಿ. ಆಮೇಲೆ ಕ್ಲೀಂ ಬೀಜಾಕ್ಷರ, ದುರ್ಗಾಶಕ್ತಿ ಅಧಿದೇವತೆ, ಕ್ರಿಯಾಶಕ್ತಿ ಅಲ್ಲಿ ಜಾಸ್ತಿ ಇರುತ್ತೆ. ಅದು ಅಧೋಗತಿಗೆ ತಗೊಂಡು ಹೋಗುತ್ತೆ. ಇದು ಕೆಳಗಡೆ ಚಕ್ರಗಳಲ್ಲಿ ಇರುವಾಗ ಅಧೋಗತಿ ಆಗುತ್ತೆ. ಪ್ರಪಂಚದ ಕಡೆನೇ ಇರ್ತೀವಿ. ಅದನ್ನು ಇಚ್ಛಾಶಕ್ತಿಯಿಂದ ಊರ್ಧ್ವಮುಖ ಮಾಡಿಕೊಂಡಾಗ ಅದು ಆಜ್ಞಾಚಕ್ರಕ್ಕೆ ಹೋಗಿ ಅಲ್ಲಿ ಜ್ಞಾನ ಸಂಪಾದನೆ. ಕರೆಕ್ಟ್, ಫುಲ್ ಎಲ್ಲ ಕವರ್ ಆಯಿತು. ಈಗ ನಾವು ಪ್ರೇಯರ್ ಮಾಡೋಣ, ಈ ಇದನ್ನ ಎಂಡ್ ಮಾಡೋಣ. ಆಮೇಲೆ 1-2 ನಿಮಿಷ ಇರಿ ಲೈನಲ್ಲಿ, ಅದು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಕ್ಲಾಸ್ ಇದ್ರ ಬಗ್ಗೆ. ಇಲ್ಲಿಗೆ ನಮ್ಮ ತಿಳುವಳಿಕೆ ಹಂಚ್ಕೊಂಡಿದ್ದೇನ ಇವತ್ತಿಗೆ ಕೊನೆ ಮಾಡೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ. ಪ್ರತ್ಯಕ್ ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ.
ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.